ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ರಿಲೀಸ್ ಮಾಡುವ ಟ್ರೆಂಡ್ ಹೆಚ್ಚಾಗೇ ಇದೆ. ನಿರ್ಮಾಪಕರು, ಸಿನಿಮಾ ವಿತರಕರು ಬಿಡುಗಡೆಗೊಂಡ ಚಿತ್ರಗಳನ್ನು ಹೊಸ ರೂಪದಲ್ಲಿ ಪ್ರೇಕ್ಷಕರ ಮುಂದೆ ತರ್ತಾರೆ. ಅಂತಹ ಪ್ರಯತ್ನದಲ್ಲಿ ಕೆಲವು ಸಿನಿಮಾಗಳು ದೊಡ್ಡದಾಗಿ ಸದ್ದು ಮಾಡುತ್ತವೆ. ಒಮ್ಮೊಮ್ಮೆ ಮೊದಲು ಬಿಡುಗಡೆಗೊಂಡು ಮಾಡಿದ ಕಲೆಕ್ಷನ್ಗಿಂತಲೂ ರಿಲೀಸ್ ಮಾಡಿದಾಗ ಹೆಚ್ಚಿನ ಕಲೆಕ್ಷನ್ ಬಂದಿರುವ ಉದಾಹರಣೆ ಕೂಡ ಇವೆ. ಅಂತಹ ಪ್ರಯತ್ನದಲ್ಲಿ ಈಗ ದರ್ಶನ್ ನಟನೆಯ ರಿಮಿಕ್ಸ್ ಸಿನಿಮಾವೊಂದು ಮತ್ತೆ ತೆರೆಗೆ ಬರ್ತಾ ಇದೆ. ರಿಮೇಕ್ ಕೇಳಿದೀವಿ, ರಿಮಿಕ್ಸ್ ಅಂದ್ರೆ ಏನು ಅಂತ ಗೊಂದಲಕ್ಕೀಡಾಗಬಹುದು. ಹಾಗೆ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳಬಹುದು. ಒಂದು ಸಿನಿಮಾ ರಿಮೇಕ್ ರೈಟ್ಸ್ ಅನ್ನ ಪಡೆದು ಅದನ್ನು ಬೇರೆ ಭಾಷೆಗೆ ಮಾಡೋದು ರಿಮೇಕ್ ಸಿನಿಮಾಗಳು. ಆದ್ರೆ 2-3 ಸಿನಿಮಾಗಳ ಕಥೆಗಳನ್ನ ಮಿಕ್ಸ್ ಮಾಡಿ ಒಂದು ಸಿನಿಮಾ ಮಾಡಿದ್ರೆ ಅದು ರಿಮಿಕ್ ಸಿನಿಮಾ. ಇಂತಹ ಸಿನಿಮಾಗಳನ್ನು ರಿಲೀಸ್ ಮಾಡುವ ಪ್ರಯತ್ನಗಳು ಕೆಲವೊಮ್ಮೆ ನಡೆದಿದೆ. ಉಪೇಂದ್ರ ಮತ್ತು ದೀಪಿಕಾ ಪಡುಕೋಣೆ ನಟನೆಯ ಐಶ್ವರ್ಯ ಚಿತ್ರ ಗಜಿನಿ ಮತ್ತು ಮನ್ಮಥುಡು ಎರಡೂ ಕಥೆಗಳನ್ನು ಅಲ್ಲಲ್ಲಿ ಮಿಕ್ಸ್ ಮಾಡಿ ಇಂದ್ರಜಿತ್ ಲಂಕೇಶ್ ಐಶ್ವರ್ಯ ಚಿತ್ರವನ್ನು ರೆಡಿ ಮಾಡಿದ್ರು. ಇದೇ ರೀತಿ ಕಲಾಸಿಪಾಳ್ಯ ಮತ್ತು ಮಂಡ್ಯ ಸಿನಿಮಾಗಳಲ್ಲಿ ಓಂ ಪ್ರಕಾಶ್ ರಾವ್ ಮಾಡಿದ್ರು. ತೆಲುಗಿನ ಧೂಳ್, ಕಾಕ್ಕ ಕಾಕ್ಕ ಹೀಗೆ 4-5 ಸಿನಿಮಾಗಳನ್ನ ಕಥೆಗಳನ್ನ ಸೇರಿಸಿ ಕಲಾಸಿಪಾಳ್ಯ ಸಿನಿಮಾ ಮಾಡಿದ್ರು. ಇಂದ್ರ ಹಾಗೂ ಸಾಂಬಾ ಸಿನಿಮಾ ಕಥೆಗಳನ್ನ ಸೇರಿಸಿ ಮಂಡ್ಯ ಚಿತ್ರ ಮಾಡಿದ್ದಾರೆ. ಇದೇ ಸಿನಿಮಾ ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ. ಇದು ಸಹಜವಾಗಿಯೇ ದರ್ಶನ್ ಅಭಿಮಾನಿಗಳಿಗೆ ಸಂತಸ ತಂದಿದೆ. ಹೌದು, ಮೇ 16ರಂದು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಸೇರಿದಂತೆ ರಾಜ್ಯದ ಕೆಲವು ಚಿತ್ರಮಂದಿರಗಳಲ್ಲಿ ಮಂಡ್ಯ ಚಿತ್ರ ರಿಲೀಸ್ ಆಗ್ತಾ ಇದೆ. ಓಂ ಪ್ರಕಾಶ್ ರಾವ್ ನಿರ್ಮಿಸಿ ನಿರ್ದೇಶಿಸಿದ್ದ ಸಿನಿಮಾ ಇದು. ದರ್ಶನ್, ರಕ್ಷಿತಾ ಪ್ರೇಮ್, ರಾಧಿಕಾ ಕುಮಾರಸ್ವಾಮಿ ನಾಯಕ ನಟಿಯರು. ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಲವು ಹಿಟ್ ಸಾಂಗ್ಸ್ಗಳು ಈ ಚಿತ್ರದಲ್ಲಿ ಮೂಡಿಬಂದಿವೆ. ಈಗ 19 ವರ್ಷಗಳ ಬಳಿಕ ಮಂಡ್ಯ ಸಿನಿಮಾ ರಿಲೀಸ್ ಆಗ್ತಾ ಇದ್ದು, ಸಿನಿಮಾ ವೀಕ್ಷಿಸೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಶಾಸ್ತ್ರಿ, ಕರಿಯ, ನವಗ್ರಹ ಸೇರಿದಂತೆ ದರ್ಶನ್ ನಟನೆಯ ಕೆಲ ಸಿನಿಮಾಗಳು ಇತ್ತೀಚೆಗೆ ರಿಲೀಸ್ ಆಗಿತ್ತು. ಅಭಿಮಾನಿಗಳು ಸಿನಿಮಾ ನೋಡೋದಕ್ಕೆ ಮುಗಿಬಿದ್ದಿದ್ರು. ಇದೀಗ ಮಂಡ್ಯ ಸಿನಿಮಾ ಮತ್ತೆ ತೆರೆಗೆ ಬರ್ತಾ ಇರೋದು ಸಹಜವಾಗಿಯೇ ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ನಟ ದರ್ಶನ್ ಬ್ಯುಸಿಯಾಗಿದ್ದಾರೆ. ವರ್ಷಾಂತ್ಯಕ್ಕೆ ಆ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಾ ಇದ್ದು, ಇನ್ನಿಲ್ಲದ ಕುತೂಹಲ ಹೆಚ್ಚು ಮಾಡಿದೆ.